3 ದಿನದ ಹಿಂದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತ ಆಗಿತ್ತು. ಇದರ ಬಗ್ಗೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯದ ಸಚಿವರಾಗಿರುವ ರಾಮಮೋಹನ್ ನಾಯ್ಡು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಏನೇನಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ಬ್ಲ್ಯಾಕ್ ಬಾಕ್ಸ್ ಡೇಟಾವನ್ನು ಡಿಕೋಡ್ ಮಾಡ್ತಾ ಇದ್ದೀವಿ. ಈ ಘಟನೆಯ ತನಿಖೆಗೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ಸಮಿತಿ 3 ತಿಂಗಳಲ್ಲಿ ವರದಿ ಕೊಡುತ್ತೆ. ಹಾಗೆ ದೇಶದಲ್ಲಿರುವ ಎಲ್ಲ ಬೋಯಿಂಗ್ 787 ವಿಮಾನಗಳನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಪಘಾತಕ್ಕೀಡಾದ ವಿಮಾನದ ಕಪ್ಪು ಪಟ್ಟಿಗೆ ಡೇಟಾವನ್ನು ಡಿಕೋಡ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಅನೇಕ ಸಂಸ್ಥೆಗಳು ಮತ್ತು ಉನ್ನತ ಮಟ್ಟದ ಸಮಿತಿಗಳು ಈ ಘಟನೆಯ ಬಗ್ಗೆ ವ್ಯಾಪಕವಾಗಿ ತನಿಖೆಯನ್ನು ಮಾಡ್ತಿವೆ. ಬ್ಲ್ಯಾಕ್ ಬಾಕ್ಸ್ ಡೇಟಾ ಈ ಅಪಘಾತದ ಕಾರಣದ ಬಗ್ಗೆ ನಿರ್ಣಾಯಕ ಮಾಹಿತಿಯನ್ನು ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ ಅಂತ ಸಚಿವರ ಮಾತು. ಇದಲ್ಲದೆ ತನಿಖೆಯ ತಾಂತ್ರಿಕ ಭಾಗವನ್ನು AAIB ಮಾಡುತ್ತೆ. ಉನ್ನತ ಮಟ್ಟದ ಸಮಿತಿ ಸೋಮವಾರ ಸಭೆ ಸೇರುತ್ತೆ ಅಂತ ಸಚಿವರು ಮಾತನಾಡಿದ್ದಾರೆ. ಇನ್ನು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಮೃತಪಟ್ಟ ಸಂತ್ರಸ್ತ ಕುಟುಂಬಕ್ಕೆ ಏರ್ ಇಂಡಿಯಾ ಹೆಚ್ಚುವರಿಯಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಸದ್ಯ ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣವೇ ಮಧ್ಯಂತರ ಪರಿಹಾರವಾಗಿ 25 ಲಕ್ಷ ರೂಪಾಯಿ ನೀಡುವ ವ್ಯವಸ್ಥೆ ಮಾಡಲಾಗಿತ್ತು. ಜೂನ್ 12ರಂದು ಅಹಮದಾಬಾದ್ ಏರ್ಪೋರ್ಟ್ ಬಳಿ ದುರಂತವಾಗುತ್ತಿದ್ದಂತೆ ಮೊದಲ ದಿನವೇ ಏರ್ ಇಂಡಿಯಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿತ್ತು. ಘಟನೆ ನಡೆದ 3ನೇ ದಿನಕ್ಕೆ 1 ಕೋಟಿ ರೂಪಾಯಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿ 25 ಲಕ್ಷ ರೂಪಾಯಿಯನ್ನು ನೀಡಲಾಗ್ತಿದೆ. ಅಂದು ಏರ್ ಇಂಡಿಯಾ ವಿಮಾನದಲ್ಲಿ 261 ಮಂದಿ ಪ್ರಯಾಣಿಸುತ್ತಿದ್ದರು. ಪವಾಡ ಸದೃಶ್ಯ ರೀತಿಯಲ್ಲಿ ಒಬ್ಬರನ್ನು ಬಿಟ್ಟರೆ 241 ಜನ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಪ್ರಯಾಣಿಕರ ಸಾವಿನ ಸಂಖ್ಯೆ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕಗೊಂಡಿದ್ದಾರೆ. ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂತ್ರಸ್ತ ಕುಟುಂಬಸ್ಥರಿಗೆ ತಕ್ಷಣವೇ 25 ಲಕ್ಷ ರೂಪಾಯಿ ಪರಿಹಾರ ನೀಡಲು ಮುಂದಾಗಿದೆ. ಈ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಕೂಡ ದೃಢಪಡಿಸಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಘೋರ ದುರಂತಕ್ಕೆ ಒಳಗಾಗಿರೋದು ಎಲ್ರಿಗೂ ಗೊತ್ತಿದೆ. ಜೂನ್ 12ನೇ ತಾರೀಕಿನ ಮಧ್ಯಾಹ್ನ 1 ಗಂಟೆ 38 ನಿಮಿಷಕ್ಕೆ ಟೇಕಪ್ ಆಯಿತು. 20 ಸೆಕೆಂಡ್ನಲ್ಲಿ ದುರಂತ ಆಗಿದೆ. ಪ್ರಮುಖವಾಗಿ ಇದನ್ನು ನಾವು ಗಮನಿಸೋದಾದರೆ ನಮಗೆ ಬೇಕಾಗಿರೋದು ಬ್ಲ್ಯಾಕ್ ಬಾಕ್ಸ್. ಮೆಗಾನಿ ನಗರದಲ್ಲಿ ಎಲ್ಲವೂ ಆಗಿತ್ತು. MBBS ಹಾಸ್ಟೆಲ್ ಮೇಲೆ ಬಿದ್ದಿತ್ತು. ಎಲ್ಲವೂ ಆದ ನಂತರ 241 ಜನ ಮೃತಪಟ್ಟಿದ್ದಾರೆ. 24 ವೈದ್ಯ ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಒಟ್ಟು ಸಾವಿನ ಸಂಖ್ಯೆ 270ಕ್ಕೆ ಹೋಗಿದೆ. ಅಂದರೆ ಅಲ್ಲಿ ಇರುವಂಥ ನಾಗರಿಕರು, ವಿದ್ಯಾರ್ಥಿಗಳು ಮತ್ತು ಪ್ರಯಾಣಿಕರನ್ನು ಸೇರಿಸಿ. ಇದರಲ್ಲಿ ಓರ್ವ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಬದುಕುಳಿದಿದ್ದು ಇದರಲ್ಲಿ ಒಂದು ಪವಾಡ ಸದೃಶ ಅಂತ ಹೇಳ್ಬೋದು. 270 ಜನರ ಜೀವ ಹೋದಂಥ ಬೆನ್ನಲ್ಲಿ ಸಹಜವಾಗಿ ಅನೇಕ ಪ್ರಶ್ನೆಗಳಿತ್ತು. ಯಾವ ಕಾರಣಕ್ಕಾಗಿ ಹೀಗಾಯಿತು, ಏನು ತಾಂತ್ರಿಕ ದೋಷದಿಂದ ಆಗಿದೆಯೋ ಅಥವಾ ಬೇರೆ ಬೇರೆ ಕಾರಣಗಳಿಂದ ಆಗಿದೆ ಏನು ಅನ್ನೋದ್ರ ಬಗ್ಗೆ ಪಿತೂರಿ ಇದೆಯಾ ಅಥವಾ ಪೈಲಟ್ನ ಸಮಸ್ಯೆ ಏನಾದರೂ ಇತ್ತಾ, ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಈ ಪ್ರಶ್ನೆಯ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಈಗ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲೂ ವಿಮಾನ ಅಪಘಾತದಲ್ಲಿ ಸೈಬರ್ ದಾಳಿ ಪಾತ್ರ ಇದೆಯಾ, ಈ ಪ್ರಶ್ನೆಯನ್ನು ಸಹಜವಾಗಿ ಯಾವತ್ತೂ ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಮಯನ್ಮಾರದಲ್ಲಿ ಭೂಕಂಪ ಸಂತ್ರಸ್ತರಿಗೆ ಭಾರತ ಸಹಾಯ ಮಾಡೋದಕ್ಕೆ ಏಪ್ರಿಲ್ 2025ರಲ್ಲಿ ಆಪರೇಷನ್ ಬ್ರಹ್ಮ ಅಂತ ಏನೋ ಪ್ರಾರಂಭ ಮಾಡಿತ್ತು. ಈ ವೇಳೆ ವಾಯುಪಡೆ ವಿಮಾನದ ಮೇಲೆ ಸೈಬರ್ ದಾಳಿ ನಡೆದ ಅನೇಕ ಪುರಾವೆಗಳು ಕಂಡುಬಂದಿತ್ತು. ಇತಿಹಾಸದಲ್ಲಿ ಅಂಥ ಘಟನೆಗಳಾಗಿದೆ. ನಂತರ ಪೈಲಟ್ಗಳು ಬ್ಯಾಕಪ್ ವ್ಯವಸ್ಥೆಯೊಂದಿಗೆ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದರು. ಈಗ ಆ ಥರದ್ದೇನಾದರೂ ಆಗಿದೆಯಾ, ಏನು ಎತ್ತ ಚೆಕ್ ಮಾಡೋದಕ್ಕೆ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಅದನ್ನು ತನಿಖೆ ಕಳಿಸಿದ್ದಾರೆ. ಒಟ್ಟಾರೆ ಈ ಒಂದು ದುರಂತದ ಪ್ರಕರಣವನ್ನು ತನಿಖೆಗೆ ಕೇಂದ್ರ ಸರ್ಕಾರ ಎತ್ಕೊಂಡಿದೆ. ತನಿಖಾ ಸಂಸ್ಥೆಗಳು ಆ ಒಂದು ಗುಜರಾತ್ಗೆ ದೌಡಾಯಿಸಿದೆ. ಮತ್ತು ಈ ಒಂದು ವಿಮಾನ ದುರಂತ ಆದ ಮೇಲೆ ನಡೆದಂತಹ ಸಂಗತಿಗಳ ಬಗ್ಗೆ ಒಟ್ಟಾರೆ ನಾವು ಈ ಸುದ್ದಿಗಳಲ್ಲಿ ನೋಡ್ತಾ ಇದ್ದೀವಿ. ಏನು ಒಟ್ಟು ಪ್ರಯಾಣಿಕರು 242 ಜನ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಅದರಲ್ಲಿ ಹಲವಾರು ಜನ ಹಲವು ರೀತಿ ವಿಭಿನ್ನವಾದ ಕನಸುಗಳನ್ನು ಹೊತ್ತು ಅಲ್ಲಿಗೆ ಸಾಕ್ತಾಯಿದ್ರು. ಸೊ ಇಂತಹ ಸಂದರ್ಭದಲ್ಲಿ ವಿಧಿ ಆಟಕ್ಕೆ ಬಲಿಯಾದಂತಹವರು 241 ಜನ. ಅದರಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಅದರಿಂದ ಪಾರಾಗಿ ಬರ್ತಾರೆ. ಇದರ ಜೊತೆಗೆ ಏನಾಗುತ್ತೆ, ಆ ಒಂದು ವಿಮಾನ ಬೀಳುವಂತಹ ಸಂದರ್ಭದಲ್ಲಿ, ಕೆಳಗಡೆ ಬೀಳುವ ಸಂದರ್ಭದಲ್ಲಿ ಮೆಡಿಕಲ್ ಹಾಸ್ಟೆಲ್ ಬಿಲ್ಡಿಂಗ್ ಮೇಲಿಂದ ಹಾದು ಹೋಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಒಳಗಡೆ ಇದ್ದಂತಹ ವಿದ್ಯಾರ್ಥಿಗಳೇನಿದ್ರು, ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ರು, ಅದರಲ್ಲೂ ಕೂಡ 25 ಜನ ಸ್ಟೂಡೆಂಟ್ಸ್ಗಳು ಕೂಡ ಇದಕ್ಕೆ ಬಲಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏರ್ ಇಂಡಿಯಾ ಕಂಪನಿ ಏನಿದೆ ಅದು ಕೂಡ ಇಮಿಡಿಯೇಟಾಗಿ ಹಲವಾರು ರೀತಿಯ ವಿಭಿನ್ನ ರೀತಿಯ ತನಿಖೆಗಳಿಗೆ ಮುಂದಾಯಿತು. ಅದರ ಜೊತೆಯಲ್ಲಿ ನಾವು ಇವತ್ತು ಕೂಡ ನೋಡ್ತಾ ಇದ್ವಿ, ಕೇಂದ್ರ ವಿಮಾನಯಾನ ಸಚಿವರು ಕೂಡ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಯಾವ ರೀತಿ ತನಿಖೆ ನಡೀತಾ ಇದೆ ಅನ್ನುವ ಒಂದು ವಿಸ್ತೃತ ಮಾಹಿತಿಯನ್ನು ಕೊಟ್ಟರು. ಮತ್ತು ಈ ಒಂದು
ಅಪಘಾತಕ್ಕೆ ಕಾರಣ ಏನು, ಈ ಒಂದು ಅವಘಡಕ್ಕೆ ಕಾರಣ ಏನು ಅನ್ನುವ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ತನಿಖೆಗಳನ್ನು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಮತ್ತು ಈ ಘಟನೆ ಸಂಭವಿಸಿದ ತಕ್ಷಣವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆ ಒಂದು ಘಟನೆ ನಡೆದಿರುವ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ತದನಂತರದಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದವರನ್ನ ಹೋಗಿ ಮಾತನಾಡಿಸ್ತಾರೆ. ಅದಾದ ಮೇಲೆ ವಿವಿಧ ರೀತಿಯ ತನಿಖೆಗಳಿಗೂ ಕೂಡ ಪ್ರಧಾನಿ ಅಲ್ಲಿರುವ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಇದಾದ ನಂತರದಲ್ಲಿ ವಿಮಾನಯಾನ ಇಲಾಖೆ ಏನಿದೆ, ಏರ್ ಇಂಡಿಯಾ ಕಂಪನಿ ಏನಿದೆ, ಪ್ರೈವೇಟ್ ಕಂಪನಿ ಏನಿದೆ, ಇದು ಕೂಡ ಈ ಒಂದು ಮೃತರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿ ಪರಿಹಾರಗಳನ್ನು ಘೋಷಣೆ ಮಾಡುತ್ತೆ. ತದನಂತರದಲ್ಲಿ ಇವತ್ತು ಏನಾಗಿದೆ, 25 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಪರಿಹಾರವನ್ನು ಘೋಷಣೆ ಮಾಡಿದೆ. ಆದರೆ ಅದೇನೇ ಇರಲಿ, ಹೋದವರು ಮಾತ್ರ ನಿಜಕ್ಕೂ ಇದೊಂದು ದೊಡ್ಡ ಘೋರ ದುರಂತ ಅಂತ ಇಡೀ ದೇಶವೇ ಮರುಗಿದಂತಹ ದಿನ ಅದಾಗಿತ್ತು. ತದನಂತರದಲ್ಲಿ ಏನಾಗಿದೆ, ಈ ಒಂದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳುವ ಕೆಲಸ ಆಯಿತು. ತದನಂತರದಲ್ಲಿ ಅವರಿಗೆ ಪರಿಹಾರ ಘೋಷಣೆ ಮಾಡುವಂಥ ಕೆಲಸ ಆಯಿತು. ಇದರ ಜೊತೆನಲ್ಲಿ ತನಿಖೆ ಯಾವ ಮಟ್ಟದಲ್ಲಿ ನಡೀತಾ ಇದೆ, ಸೈಬರ್ ಕ್ರೈಮ್ ಅಂತ ದಾಳಿಯನ್ನು ನಡೆಸಿ ಉದ್ದೇಶಪೂರ್ವಕವಾಗಿ ಏನಾದರೂ ಈ ಥರದ ಒಂದು ಅವಘಡ ಸಂಭವಿಸ್ತಾ ಅನ್ನೋ ರೀತಿಯಲ್ಲೂ ಕೂಡ ಆ ಒಂದು ಆಯಾಮದಲ್ಲೂ ಕೂಡ ಈ ಒಂದು ತನಿಖೆ ನಡೆದಿರುವಂಥದ್ದು. ಇದರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಈ ಒಂದು ವಿವಿಧ ರೀತಿಯ ತನಿಖೆಗಳಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಪ್ರವೀಣ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕೆಂದರೆ ಅಹಮದಾಬಾದ್ನ ಗಲಾಟೆ ಏನಿದೆ, ಇಡೀ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಎಷ್ಟೋ ಜನ ಕಂಬನಿ ಸುರಿಸಿದ್ದಾರೆ. ಈ ಥರದ ಒಂದು ಘಟನೆ ನಡೆದು ಬಿಡುತ್ತಲ್ಲ ಅಂತ ಮೃತರ ಕುಟುಂಬದ ದುಃಖ ಏನಿದೆ, ಆ ನೋವೇನಿದೆ, ಅದಕ್ಕೆ ಯಾರೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ನೋಡಿದ್ವಿ ಸುದ್ದಿಗಳಲ್ಲಿ ವಿಭಿನ್ನವಾದ ಸುದ್ದಿಗಳನ್ನು ನಾವು ನೋಡಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಲೇದಾಗಿ ಆ ಲಂಡನ್ಗೆ ತೆರಳಿದ್ದಂತಹ ಟೆಕ್ಕಿ ಸಾಫ್ಟ್ವೇರ್ ಅವರೇನಿದ್ರು, ಅವರ ವೈಫ್ ಡಾಕ್ಟರ್ ಇದ್ದರು, ಅವರ ಜೊತೆಗೆ ಲಂಡನ್ಗೆ ಶಿಫ್ಟ್ ಆಗಬೇಕನ್ನೋ ಕನಸನ್ನು ಹೊತ್ತು ಸಾಕ್ತಾ ಇದ್ರು. 3 ಜನ ಮಕ್ಕಳು, ಮುದ್ದಾದ 3 ಜನ ಮಕ್ಕಳನ್ನು ಕಟ್ಕೊಂಡು ಹೋಗ್ತಾ ಇದ್ದಂಥ ಫ್ಯಾಮಿಲಿ ಇದಕ್ಕೆ ಬಲಿಯಾಗಿರೋದು ಎಂತಹ ಕಟುಕನ ಕಣ್ಣಲ್ಲೂ ಕೂಡ ನೀರು ತರಿಸುವಂಥ ವಿಚಾರ. ಸೊ ಇಲ್ಲಿ ಒಂದೊಂದು ಕುಟುಂಬದ ಒಂದೊಂದು ವಿಚಾರಗಳನ್ನು ನಾವು ನೋಡ್ತಾ ಬಂದರೆ ಪ್ರವೀಣ್, ಯಾವ ರೀತಿ ಎಕ್ಸ್ಪ್ಲೇನ್? ನಾವು ನಿನ್ನೆ ಮಾತನಾಡೋ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಅನೇಕ ಬಾರಿ ನಾನು ಮೊನ್ನೆ ಕೂಡ ಉದಾಹರಣೆಯನ್ನು ಕೊಟ್ಟು ಮಾತನಾಡಿದ್ದೆ, ಏನೇನು ಆಗಿದೆ, ಏನು ಎತ್ತ ಅಂತ. ಅನೇಕ ಜನ ಹೇಳ್ತಿದ್ದಾರೆ, ಇವತ್ತು ಬಂದಿರೋ ಮಾಹಿತಿಗಳ ಪ್ರಕಾರ ಪೈಲಟ್ ಮೇಡೆ ಅಂತ, ಅಂದರೆ ನಂಗೆ ಸಹಾಯ ಬೇಕಾಗಿದೆ ಅಂತ ತುರ್ತು ಸಂದೇಶವನ್ನು ಟ್ರಾಫಿಕ್ ಕಂಟ್ರೋಲರ್ಗೆ ಕಳಿಸಿದ ತಕ್ಷಣವೂ ಕೂಡ ಆ ಕಡೆಯಿಂದ ರೆಸ್ಪಾನ್ಸ್ ಆ ಕ್ಷಣಕ್ಕೆ ಬಂದಿದೆ. ಆದರೆ ಆ ಕಡೆಯಿಂದ ಬಂದಿರುವಂಥ ರೆಸ್ಪಾನ್ಸ್ ಬರುವಂತಹ ಮೊದಲೇ ಈ ವಿಮಾನ ಪತನ ಆಗಿರೋದು. ಅವರು ಹೇಳ್ತಾ ಇದ್ದಾರೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಏನೋ ಆಯಿತು ಅಂತ, ಎನರ್ಜಿ ಇಲ್ಲ ಅಂತ, ಶಕ್ತಿಯ ಕೊರತೆ ಆಯಿತು. ಸಹಜವಾಗಿ 256-300 ಜನರನ್ನ ಸಾಮರ್ಥ್ಯ ಇರುವಂತಹ ಫ್ಲೈಟ್ನಲ್ಲಿ ಕೆಲವೊಂದು ಜನ ಹೇಳ್ತಿದ್ದಾರೆ 58,000 ಲೀಟರ್ ಇತ್ತು, 1 ಲಕ್ಷ ಚಿಲ್ಲರೆ ಲೀಟರು ಅದರಲ್ಲಿ ಇಂಧನ ಕೆಪಾಸಿಟಿ ಇತ್ತು, ಇತ್ಯಾದಿ ಚರ್ಚೆಗಳಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಡೀಟೇಲ್ಸ್ ಬರಬೇಕಾಗಿದೆ. ಆ ಪರಿಪ್ರಮಾಣದ ತೂಕದಲ್ಲಿದ್ದಂತಹ ವಿಮಾನವನ್ನ ಟೇಕಪ್ ಮಾಡೋದಕ್ಕೆ ಬೇಕಾದಂತಹ ಸಾಮರ್ಥ್ಯ ಇತ್ತಲ್ಲ, ಆ ಸಾಮರ್ಥ್ಯ ಆ ಕ್ಷಣಕ್ಕೆ ಸಿಕ್ಕಿಲ್ಲ ಅಂತ ಪೈಲಟ್ ಮೇಡೆ ಅಂತ ಘೋಷಣೆಯನ್ನು ಕೂಗಿದ ನಂತರ, ಆ ಕಾಲಿಂಗ್ ಅನ್ನು ಮಾಡಿದ ನಂತರ ಅವನು ACTಗೆ ಹೇಳಿದ್ದಾನೆ, ATCಗೆ ಹೇಳಿರೋದು, ಹಿಂಗೆ ನಮಗೆ ಎನರ್ಜಿ ಸಿಗ್ತಾ ಇಲ್ಲ ಮೇಲೆ ಹೋಗೋದಕ್ಕೆ ಅಂತ. ಅವರು ತತ್ಕ್ಷಣವೇ ರೆಸ್ಪಾನ್ಸ್ ಮಾಡೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ರೆಸ್ಪಾನ್ಸ್ಗೆ ಮೊದಲು ಇಂಥದ್ದೊಂದು ಘಟನೆ ಆಗಿಬಿಟ್ಟಿದೆ. ಒಂದು. ಎರಡನೆಯದು, ಬ್ಲ್ಯಾಕ್ ಬಾಕ್ಸ್ನಲ್ಲಿ ಈ ಕನ್ವರ್ಜೇಷನ್ ಏನಾಗಿರುತ್ತೆ ATC ಅವರ ನಡುವೆ ಮತ್ತು ಪೈಲಟ್ ನಡುವೆ ಮತ್ತು ಸಹ ಪೈಲಟ್ ಆಗಿರ್ಬೋದು, ವಿಮಾನಯಾನದ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಯಾವೆಲ್ಲ ಕನ್ವರ್ಜೇಷನ್ ಆಗಿದೆ ಅದು ಕೂಡ ಮಾಹಿತಿಗಳು ಬರಬೇಕು. ಆ ಕನ್ವರ್ಜೇಷನ್ ಆಗಿದ ನಂತರ ಈ ಘಟನೆ ಆಯಿತು, ಅಥವಾ ಇಂಥದ್ದೊಂದು ಮಾಹಿತಿ ಬರೋದಕ್ಕಿಂತ ಪೂರ್ವದಲ್ಲೇ ಇಂಥದ್ದೊಂದು ಘಟನೆ ಆಗಿಬಿಡ್ತು, ಇವೆಲ್ಲವೂ ಕೂಡ ಡೀಟೇಲ್ಸ್ ಬರಬೇಕು. ನೀವು ಹೇಳ್ತಾ ಇದ್ರಿ ಈ ಹಿಂದೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ರು, 25 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ ಮಾಡಿದ್ದಾರೆ ಅಂತ. ನಾವು ಮೊನ್ನೆ ಮಾತನಾಡಿದ್ದೀವಿ. 2015ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಕೆಂಜಾರು ಎನ್ನುವಂಥ ಪ್ರದೇಶದಲ್ಲಿ ಒಂದು ಘಟನೆ ಆಯ್ತಲ್ಲ, ಅದರಲ್ಲಿ ಮೊದಲು ಅವರಿಗೆ 75 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀವಿ ಅಂತ 10 ವರ್ಷದಿಂದ ಹೇಳಿದ್ರು. 75 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ವಿಮಾನಯಾನ ಕಂಪನಿಯವರು.
ಅದಾದ ನಂತರ ನನಗೆ ಇತ್ತೀಚೆಗೆ ಒಂದು ವರದಿಯನ್ನು ನೋಡ್ತಾ ಇದೆ, ಕೆಲವೊಂದಿಷ್ಟು ಜನ 6-7 ಕೋಟಿ ರೂಪಾಯಿ ಪರಿಹಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ರಾಘವೇಂದ್ರ ಈ ಘಟನೆ ಇಲ್ಲಿಗೆ ಬಂದು ನಿಲ್ಲೋದಿಲ್ಲ. ಕೆಲವೊಂದಿಷ್ಟು ಜನ ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ನಲ್ಲಿ ಅಪೀಲ್ ಆಗುತ್ತೆ, ಅಪೀಲ್ ಆದ ನಂತರ ಅದಕ್ಕೆ ಕೆಲವೊಂದಿಷ್ಟು ಜನ ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಆದಮೇಲೆ ಅವರು ಅಂದರೆ ವಿಮಾನಯಾನ ಕಂಪನಿಯವರು ಅವರು ಇದನ್ನು ಹೇಗೆ ತೆಗೆದುಕೊಳ್ತಾರೆ, ಯಾವ ಪರಿಪ್ರಮಾಣದಲ್ಲಿ ಪರಿಹಾರವನ್ನು ಕೊಡ್ತಾರೆ, ಇವೆಲ್ಲವೂ ಕೂಡ ಮುಂದೆ ಆಗುವಂತಹ ಬೆಳವಣಿಗೆ. ಬಟ್ ಇವತ್ತು ನಾವು ಎಮರ್ಜೆನ್ಸಿಯಾಗಿ 25 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ, 1 ಕೋಟಿ ಒಟ್ಟಾರೆಯಾಗಿ ಪರಿಹಾರವನ್ನು ಕೊಡ್ತೀವಿ ಅಂತ ಈ ಹಿಂದೆ ಹೇಳಿರುವಂಥದ್ದು ಒಂದು. ಎರಡನೇದು, ವಿಮಾನಯಾನ ಸಚಿವರು ಹೇಳ್ತಿದ್ದಾರೆ ಈ ಕಂಪನಿಯ ಎಲ್ಲ ವಿಮಾನಗಳನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. 787 ಈ 787 ಈ ವಿಮಾನವನ್ನು ತೆಗೆದುಕೊಂಡ ನಂತರ ಇದುವರೆಗೂ ಕೂಡ ಎಲ್ಲೂ ಪತನ ಆಗಿಲ್ಲ ಅಂತ ಈಗ ವರದಿಗಳು ಬರ್ತಾ ಇದೆ. ಬೋಯಿಂಗ್ ಕಂಪನಿಯ ಬೇರೆ ಬೇರೆ ಮಾಡೆಲ್ಗಳು ಪತನ ಆಗಿದೆ. ಕಳೆದ 3 ವರ್ಷ 6 ತಿಂಗಳಲ್ಲೇನೋ 3 ಬಾರಿ ಪತನ ಆಗಿದ ಉದಾಹರಣೆಗಳಿದೆ ಬೋಯಿಂಗ್ ಕಂಪನಿದು. ಬಟ್ 787 2009ಕ್ಕೆ ತನ್ನ ಸೇವೆಯನ್ನು ಶುರು ಮಾಡಿಕೊಂಡ ನಂತರವೂ ಕೂಡ ಇಲ್ಲಿ ತನಕ ಅದು ಪತನ ಆಗಿರಲಿಲ್ಲ. ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ಈ ಏನೇ ಚರ್ಚೆಗಳಾದರೂ ಕೂಡ ಈ ಚರ್ಚೆಗಳಿಗೆ ಒಂದು ಅಂತಿಮ ವಿರಾಮ ಸಿಗೋದು ಅಥವಾ ಅಂತಿಮ ಫಲಿತಾಂಶ ಸಿಗೋದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ಆಗಿರುವಂತಹ ರೆಕಾರ್ಡ್ ಏನಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆ ಅಂತೂ ಚುರುಕುಗೊಂಡಿದೆ ಈ ವಿಚಾರದಲ್ಲಿ. ರಾಘವೇಂದ್ರ, ಎಸ್, ಒಟ್ಟಾರೆ ಏನೇ ಆದರೂ ಕೂಡ ಈ ಒಂದು ಏರ್ ಇಂಡಿಯಾ ವಿಮಾನದ ಪತನದ ಬಗ್ಗೆ ತನಿಖೆಗಳಾಗಬೇಕು. ಮತ್ತೆ ಅವರು ಹುಡುಕ್ತಾ ಇರುವಂತಹ 2ನೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿ ಅದರಲ್ಲಿರುವಂತಹ ಮಾಹಿತಿಗಳು ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಅವರು ಪೈಲಟ್ ಹಾಗೂ ಸಹ ಪೈಲಟ್ಗಳು ATS ಜೊತೆಗೆ ಏನೆಲ್ಲ ಮಾತಾಡಿದ್ದಾರೆ, ಸೊ ಏನೆಲ್ಲ ಸಂಭಾಷಣೆಗಳು ನಡೆದಿದೆ, ಮತ್ತು ಟೆಕ್ನಿಕಲ್ ಎರರ್ಸ್ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಶ್ಯೂಗಳ ಬಗ್ಗೆ ಏನಾದರೂ ಪೈಲಟ್ ಅಲ್ಲಿ ಆ ಒಂದು ಸಂಭಾಷಣೆಯಲ್ಲಿ ಹೇಳಿದಾರಾ ಅನ್ನುವಂಥದ್ದು ಪ್ರಮುಖವಾದಂಥ ವಿಚಾರ. ಆ ಒಂದು ಕಾರಣಕ್ಕೆ ಡೀಟೇಲ್ ಸಿಕ್ಕಿದೆ. ನಾನು ನಿನ್ನೆ ಕೂಡ ಇದನ್ನು ಹೇಳಿದೆ. ಒಬ್ಬ ವ್ಯಕ್ತಿ ಈ ಫ್ಲೈಟು ದೆಹಲಿಯಿಂದ ಅಹಮದಾಬಾದಿಗೆ ಬಂದಿತ್ತು ಮೊದಲು. ಅಹಮದಾಬಾದಿಗೆ ಬಂದ ನಂತರ ಅಲ್ಲಿ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿದ್ದಾನೆ, ಎಲೆಕ್ಟ್ರಿಸಿಟಿ ಏನೋ ತೊಂದರೆ ಇದೆ ಅಂತ. ಅದೇ ಇದಕ್ಕೆ ಕಾರಣ ಆಯ್ತಾ? ಅದ್ರ ಬಗ್ಗೆ ಡೀಟೇಲ್ಸ್ ಬರಬೇಕು. ಎಸ್.